ಸಿನಿಮಾ ಬಿಡುಗಡೆಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೋಸ್ಟರ್ಗಳನ್ನ ಕಿತ್ತೆಸೆದು ಕರವೇ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ದಾವಣಗೆರೆಯಲ್ಲಿ ಚಿತ್ರಮಂದಿರಕ್ಕೆ ನುಗ್ಗಿ ಪ್ರತಿಭಟನೆ. ಎಸ್ಟ್ರಿ ಅವರಿಗೆ ದುರಂಕಾರ ಅಂತ. ಥಿಯೇಟರ್ಗಳು ಯಾಕೆ ಹಾಕ್ತಾ ಇದ್ದೀರಾ ನೀವೀಗ? ಆಲ್ರೆಡಿ ಪೋಸ್ಟರ್ಗಳನ್ನು ಹಾಕುವಂತ ಅಗತ್ಯತೆ ಏನಿತ್ತು, ಬೇಕಿತ್ತಾ ನಿಮಗಿದು? ಭಾಷೆ ವಿಚಾರದಲ್ಲಿ ನಿಮಗೆ ಪ್ರೀತಿ ಇಲ್ವಾ? ಯಾರ್ರೀ ಅದು? ಇಷ್ಟ ಆಗ್ತಾ ಇದೆ, ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ನಿಮಗೆ ಚಿತ್ರ ಪ್ರದರ್ಶನ ಮಾಡೋದ್ರ ಬಗ್ಗೆ ಅತಿ ಹೆಚ್ಚಾಗಿ ಪ್ರೀತಿ ಬಂದಿದೆಯಾ? ಇಷ್ಟೆಲ್ಲ ಇರಬೇಕಾದಂಥ ಸಂದರ್ಭದಲ್ಲೇ ಇಷ್ಟೆಲ್ಲ ಬೇಡ, ಚಿತ್ರ ಪ್ರದರ್ಶನ ಮಾಡಬೇಡಿ ಅಂತ ಹೇಳಿದ್ರೆ ಇದು ಯಾರು ಓನರ್? ಇದಕ್ಕಾಗಿದ್ದಾಗ ಯಾರು ಇದನ್ನು ಹಾಕ್ತಾ ಇರೋದಲ್ಲಿಗೆ? ಏಕೆ ಅಲ್ಲಿರುವಂಥವ್ರು ಕನ್ನಡದವ್ರಲ್ಲ, ಭಾಷಾಭಿಮಾನ ಅಲ್ವಾ ಅವ್ರಿಗೆ? ಇಲ್ವಾ? ಆ ಓನರ್ ಯಾರಿದ್ದಾರೆ ಅವರು? ಅಥವಾ ಅಲ್ಲಿಂದನೇ ಬಂದಿರೋದಾ? ಯಾಕೋ ಹಾಗೆ ಅನ್ನಿಸ್ತಾ ಇದೆಯೋ ಏನೋ. ಅಷ್ಟೊಂದು ಏನು ವ್ಯಾಮೋಹ ಇರುವಂಥದ್ದು? ನಮ್ಮ ಭಾಷೆಯ ವಿಚಾರದಲ್ಲಿ ಅವಮಾನ ಮಾಡಿದಂಥ ಈ ವ್ಯಕ್ತಿಗೆ, ತಲೆಬಾಗಬೇಕು ಅಂತ ಹೇಳಿದಂಥ ವ್ಯಕ್ತಿಗೆ ತಲೆಬಾಗಿ ಹೋಗಿ ಕೂತ್ಕೊಂಡು ಈ ಓನರ್ಗೆ ಹೇಳಬೇಕಿತ್ತ, ಥಿಯೇಟರ್ ಓನರಿಗೆ. ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದೆ, ಇಷ್ಟೆಲ್ಲ ಕೇಳುತ್ತಾ ಇದ್ದಾರೆ. ಈ ವ್ಯಕ್ತಿ ಮಾತ್ರ ಪೋಸ್ಟರ್ ಹಾಕೊಂಡ್ಬಿಟ್ಟು ಚಿತ್ರ ಪ್ರದರ್ಶನ ಮಾಡೋಕೆ ಮುಂದೆ ಆಗ್ತಾ ಇರೋದು. ಟೂ ಮಚ್. ಯಾವ ಹಂತಕ್ಕೆ ಹೋಗ್ತಾ ಇದ್ದೀರಾ ನೋಡಿ. ಈ ರಾಜ್ಯ ನೆಲ ಜಲ ಭಾಷೆಯ ವಿಚಾರದಲ್ಲಿ ಒಂದಾಗಬೇಕು ಯಾವಾಗಿದ್ರು ಕೂಡ. ನೋಡಿ ಕಲ್ಕೊಳ್ಳಿ, ಪಕ್ಕದಲ್ಲಿರುವಂಥ ರಾಜ್ಯಗಳು ಹೇಗೆ ಒಂದಾಗ್ತಾರೆ ಅಂತೇಳಿ. ಅವರು ನಮ್ಮಲ್ಲಿದ್ದಾವೆ, ರಬಿಡಂಗಿಗಳ ಥರ ಆಡ್ತವೆ ಒಂದಿಷ್ಟು. ಅನುಕೂಲಕ್ಕೆ ತಕ್ಕಂತೆ ಆಡೋ ರೀತಿಯಲ್ಲಿ ಆಡ್ತಾರೆ. ಇನ್ನೇನು ಕರಿಬೇಕು ಅವ್ರನ್ನ? ಎಡಬಿಡಂಗಿಗಳು ಅಂತಾನೆ ಕರಿಬೇಕಾಗಿರೋದು. ದುಡ್ಡಿಗೋಸ್ಕರ ಯಾವ ಹಂತಕ್ಕೆ ಬೇಕಿದ್ರು ಮಾರ್ತಾರೆ ಅವರು. ಎಲ್ಲಾನು ಮಾರ್ತಾರೆ, ಜಲಾನು ಮಾರ್ತಾರೆ, ಭಾಷೆನೂ ಮಾರ್ತಾರೆ ಬೇಕಿದ್ರೆ.